ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಜೋಧವರ. ಆತ್ಮೀಯರೇ, ಈ ರಾಜ್ಯ ಸರ್ಕಾರದ ಗದ್ದಲಗಳ ಮಧ್ಯದಲ್ಲಿ ಗೊತ್ತದ, ನೀವು ನೋಡ್ತಾ ಇದ್ದೀರಿ ಮೂರ್ನಾಲ್ಕು ದಿನದಿಂದ ಏನು ನಡೀತಾ ಇದೆ. ರಾಮಲಿಂಗಾರೆಡ್ಡಿ, KH ಮುನಿಯಪ್ಪ ಹಾಗೆ ಮುಂದುವರಿತಾ ಇದೆ. ಈ ಒಂದು ಗದ್ದಲದಲ್ಲೇ ಒಂದಿಷ್ಟು ಒಳ್ಳೆ ಕೆಲಸಗಳು ಆಗಿದ್ದು ನಾವು ಗಮನ ಹರಿಸ್ಬೇಕಾಗಿದೆ. ಈಗಾಗಲೇ ಬಸ್ ಪಾಸ್ ಆಯಿತು, ಇನ್ನೊಂದಾಯಿತು, ಮತ್ತೊಂದು 5-6 ಗ್ಯಾರಂಟಿಗಳನ್ನು ಕೊಟ್ಟಿದ್ದಾರೆ ಅಥವಾ ಮಾಡ್ತೀನಿ ಅಂತ ನಮ್ಮ DK ಶಿವಕುಮಾರ್ ಅವರು ಹೇಳ್ಕೊಂಡಿದ್ದಾರೆ. ಆದರೆ ಅದರಲ್ಲಿ ಭಾಳ ಪ್ರಮುಖವಾದದ್ದು ಸಣ್ಣ ರೈತರ ಸಾಲ ಮನ್ನಾ. ಆ ದಿಶೆಯಲ್ಲಿ ಅವರೊಂದು ನಿರ್ಧಾರಕ್ಕೆ ಬಂದಿದ್ದಾರೆ ಅನ್ನುವಂಥ ಮಾತು. ಯಾಕಂದರೆ 2 ಲಕ್ಷದವರೆಗೆ ಸಾಲ ಮನ್ನಾ ಮಾಡಬಹುದಾ ಅನ್ನುವಂಥ ಚರ್ಚೆ ನಡೆಸಿದ್ದಾರೆ. ನಿಜವಾಗಿ ಇದು ಒಳ್ಳೆಯ ಹೆಜ್ಜೆ. ಸಿದ್ದರಾಮಯ್ಯರು ಹೇಳಿದರು ಸಾಲ ಮನ್ನಾದ್ದು, ಹಿಂದೆ ಅವರಿದ್ದಾಗ ಏನೋ ಒಂದಿಷ್ಟು ಮಾಡಿದರು. ಈಗ ಮಾಡ್ತೀನಂತ ಇವತ್ತುವರೆಗೆ ಮಾಡಿರಲಿಲ್ಲ. ಅದ್ರ ಬದಲಾಗಿ ನಾನು ಸಣ್ಣ ರೈತರ ಸಾಲ ಮನ್ನಾ ಮಾಡ್ತೀನಪ್ಪ ಅನ್ನೋಂಥ ಮಾತನ್ನು ಹೇಳಿದ್ದು ನೋಡಿದರೆ 2 ಲಕ್ಷದವರೆಗೆ ಅವರು ರಾಷ್ಟ್ರೀಕೃತ ಬ್ಯಾಂಕ್ ಇರ್ಬೋದು ಅಥವಾ ಮತ್ತೊಂದು ಬ್ಯಾಂಕ್ ಇರ್ಬೋದು, ಸಹಕಾರ ಬ್ಯಾಂಕ್ ಇರ್ಬೋದು, ಎಲ್ಲ ಕಡೆಗೂ ರಾಜ್ಯದ ರೈತರಿಗೆ ಒಂದು ಅನುಕೂಲ ಮಾಡಿಕೊಡ್ತೀನಿ ಅನ್ನೋಂಥ ಒಂದು ಮಾತು ಕೇಳಿ ಬರ್ತದೆ. ಚರ್ಚೆ ನಡೀತಾ ಇದೆ, ಸುದ್ದಿಗಳಿದ್ದಾವೆ. ನಿಜವಾಗಿ ಒಂದು ಒಳ್ಳೆಯ ಸುದ್ದಿನ ರೈತರ ಸಲುವಾಗಿ. ಯಾಕಂದ್ರೆ ಸಾಲದಲ್ಲಿ ಒದ್ದಾಡ್ತಾ ಇರ್ತಾರೆ. ಆದರೆ ಇದೆಲ್ಲಕ್ಕಿಂತಲೂ ಸಾಲ ಅಂತೆ ಮನ್ನಾ ಆಗಲಿ, ಇದೆಲ್ಲಕ್ಕಿಂತಲೂ ಸಾಲ ಆಗಬಾರ್ದಂಗನ ಒಂದು ರೈತರಿಗೆ ವ್ಯವಸ್ಥೆ ಮಾಡಿಕೊಡುವಂಥದ್ದು ಏನು ಸಾಧ್ಯದನ ಅಂತ. ಯಾಕಂದ್ರೆ ಮೂಲಭೂತವಾಗಿ ಪರಿವರ್ತನೆ ಆಗಬೇಕಾಗಿದೆ. ಇಲ್ಲ ಸುಮ್ಮನೆ ಎಲ್ಲೋ ಮ್ಯಾಲ ಟೊಂಗಿ ಕಟ್ ಮಾಡಿ ಮತ್ತೊಂದು ಟೊಂಗಿ ಕಟ್ ಮಾಡಿದರೆ ಅಲ್ಲ, ಅದರಿಂದ ಆಗುವಂಥದ್ದು ಏನಿಲ್ಲ. ವ್ಯವಸ್ಥೆಯನ್ನು ಬದಲು ಮಾಡುವಂಥದ್ದು ಸಾಧ್ಯದನ ನಮ್ಮ ಈ DK ಶಿವಕುಮಾರ್ ಅವರಿಂದ ಅಂತಾರೆ. ಯಾಕಂದ್ರೆ ಈಗಂತೂ ಮೂಲ ಕಾಂಗ್ರೆಸ್ಸರಿದ್ದಾರೆ, ಅಧ್ಯಕ್ಷರು ಅವರೇ ಇದ್ದಾರೆ, ನೀವು ಇದ್ದೀರಿ, ಜೊತೆ ಸಿದ್ದರಾಮಯ್ಯ ಸರ್ಕಾರ ಅದ, ಎಲ್ಲನೂ ಅದ. ಆ ದಿಶೆಯಲ್ಲಿ ಇನ್ನೊಮ್ಮೆ ಚಿಂತನೆ. ಏನು ಚಿಂತನೆಯಪ್ಪ ಅಂದರೆ ಈ ಸಾಲ ಆಗದಂಗೆ ರೈತರನ್ನು ಉಳಿಸೋ ಕೆಲಸ ಆಗಬೇಕಾಗಿದೆ. ಹಾಗಾದ್ರೆ ಏನು ಮಾಡಬೇಕು, ಇದು ಚಿಂತನೆ. ಈ ದಿಶೆಯಲ್ಲಿ ಚಿಂತನೆ ಆಗಬೇಕಾಗಿತ್ತು. ಮೊದಲೇದು ಮಾಡಬೇಕಾಗಿದ್ದು ಅವರಿಗೆಲ್ಲ ನೀರು ಒದಗಿಸ್ಕೊಡುವಂಥದ್ದು. ಎಲ್ಲ ಕಡೆ ನೀರಾವರಿ. ಈ ಹೆಂಗೋ ಜಲಸಂಪನ್ಮೂಲ ಅಂತ ನಮ್ಮ ರಾಮಲಿಂಗಾರೆಡ್ಡಿ ಅವ್ರಿಗೆ ಕೊಟ್ಟಿದ್ದಾರೆ. ಅವ್ರಿಗೆ ಒಲ್ಲಂತ ಹೇಳ್ತಿದ್ದಾರೆ. ರಾಮತ್ ಬೇರೆ ಸ್ವತಃ ಅವ್ರು ನೀರಾವರಿ ಮಿನಿಸ್ಟ್ರು ಇದ್ದರು. ಪ್ರತಿಯೊಂದು ಕರ್ನಾಟಕದ ಏನು ಭೂಮಿ ಇದೆ ಆ ಭೂಮಿಗಳಿಗೆಲ್ಲ ನೀರು ಉಣಿಸುವಂಥ ನೀರು ಕೊಡುವಂಥ ಕೆಲಸ ಆಗಬೇಕಾಗಿದೆ. ಇದು ಭಾಳ ಮಹತ್ವದಿದೆ. ಅದರ ಜೊತೆಗೆ ಮಾರ್ಕೆಟನ್ನು ಅವ್ರಿಗೆ ಕೊಡ್ಲಿಕ್ಕೆ ಸಾಧ್ಯ ಆಗ್ತದನ ಅನ್ನುವಂಥದ್ದು. ನೀರು ಕೊಟ್ಟವ್ರು ಬದುಕ್ತಾರೆ. ಎಲ್ಲ ಕಡೆ ನೀರು ಆಯ್ತು ಅಂದರೆ ಎಲ್ಲ ರೈತರಿಗೆ, ಎಲ್ಲ ಹೊಲಗಳಿಗೆ ನೀರು ಆಯ್ತು ಅಂದರೆ ಅವ್ರು ಬದುಕ್ತಾರೆ. ಅದ್ರ ಚಿಂತೆ ಇಲ್ಲ. ಯಾಕಪ್ಪ ಅಂತಂದ್ರೆ ಮೊದಲು ಬದುಕು, ಆಮೇಲೆ ಮುಂದಿನದೆಲ್ಲ ಲಾಭ ಹಾನಿ ವಿಚಾರ ಮಾಡುವಂಥದ್ದು. ಆದರೆ ರೈತರನ್ನ ಕೋಟ್ಯಾಧೀಶರಾಗಬೇಕಾಗಿತ್ತಂದ್ರೆ ಒಂದು ಹೊಸ ಹಾದಿ ಏನಾದರೂ ನಿಮ್ಮಲ್ಲಿ ಅದನ. ಯಾಕಂದ್ರೆ ಕೋಟ್ಯಾಧೀಶ್ವರ ಇಲ್ಲ ರೈತ. 1 ಎಕರೆ 2 ಎಕರೆ ಏನು ಕೋಟಿ ಗಳಿಸ್ತಾರೆ ಪಾಪ. ಅದು ದುಡಿತೇನು ಕಡಿಮೆ ಇಲ್ಲ. ದುಡಿದು ದಿನದ 10-15 ತಾಸು 17 ತಾಸು ದುಡಿದು ಗ್ಯಾರಂಟಿನ. ಸೊ ಅದಕ್ಕಾಗಿ ದುಡಿದು ಭಾಳ ಆಗ್ತದೆ ಅಂತ ಏನು ಮಾಡ್ತಾ ಇದ್ದಾರೆ ರೈತರು, ಕಬ್ಬು ಹಾಕಿ ಬಿಡೋದಪ್ಪ. ಕಬ್ಬು ಹಾಕ್ಬೋದು ಏನು ತ್ರಾಸ ಆಗ್ತದೆ. ನಂತರ ಕಸ 1-2 ಬರ್ತಾವೆ, ನಂತರ ನೀರು ಹಾಸ್ಕೊತ ಹೋಗಿಬಿಟ್ರೆ 10 ವರ್ಷ ಗಂಟೆ. ಹೀಗೆ ಮಾಡೋದ್ರಿಂದ ಭೂಮಿಗೂ ಸಹಿತ ಬಾಧ ಆಗ್ತಾ ಇದ್ದಾವೆ ಈ ಕಬ್ಬಿನಿಂದಾಗಿ. ರೈತರಿಗೆ ಕೆಲಸ ಕಡಿಮೆ ಬೇಕಾಗ್ಯದ. 12 ತಾಸು ಮಾಡಿದ್ರು ಅವ್ನಿಗೆ ಲಾಭ ಇಲ್ಲ. ಯಾವುದೇ ಬೆಳೆ ಬೆಳೆದ್ರೂ ಮಾರ್ಕೆಟ್ ಇಲ್ಲ ಅವನಿಗೆ ಪಾಪ. ಆ ಮಾರ್ಕೆಟ್ ಹೆಸರು ಕೊಡುವಂಥದ್ದು ಏನಾದರೂ DK ಶಿವಕುಮಾರ್ ಅವರು, ಸಿದ್ದರಾಮಯ್ಯನವರು, ಜೊತೆಗೆ ಇನ್ನುಳಿದ ಈ ಕಾಂಗ್ರೆಸ್ ಪಕ್ಷದ ನಾಯಕರು ಮಾಡ್ತಾರ, BK ಹರಿಪ್ರಸಾದ್ ಅವರು ಈ ದಿಶೆಯಲ್ಲಿ ಚಿಂತನೆ ಮಾಡ್ತಾರ ಅಂತ. ಯಾಕಂದರೆ ಕೋಟ್ಯಾಧೀಶರು ಯಾವಾಗ ಹೋಗೋದು 100 ಎಕರೆ 200 ಎಕರೆ ಇದ್ದವ್ರದ್ದೆಲ್ಲ ನಾವು ಮಾತಾಡೋದು. 2-3 ಎಕರೆದಾಗ ಲಕ್ಷ ಗಳಿಸ್ರಿ, 5 ಲಕ್ಷ ಗಳಿಸ್ರಿ, ಇನ್ನೂ ಅಡ್ವರ್ಟೈಸ್ ನೋಡ್ತಾ ಇರ್ತೀವಿ ನಾವು. ಅವ್ರ ಕಂಪ್ನಿ ಅವ್ರು ಮಾಡ್ತಾರೆ ಹಂಗೆ ಅಡ್ವರ್ಟೈಸ್. ಎಲ್ಲಿ ಲಕ್ಷ ಆಗ್ತದೆ, ಎಲ್ಲಿ ಏನು ಎಂತು ನೋಡಿದಾಗ ಅವ್ರ ಬದುಕನ್ನು ಅವ್ರಿಗೆ ಕಷ್ಟ ಆಗಿದೆ. ಇವತ್ತು ಕಬ್ಬು ಬೆಳೆದವ್ರ ಪರಿಸ್ಥಿತಿ ಏನು ಶುದ್ಧ ಆಗಿಲ್ಲ. ಹೌದೇ ಕಮರ್ಷಿಯಲ್ ರೀ ಇದು ಕಬ್ಬ, ಅದಕ್ಕಾಗೆ ಅದು ಸರಿ ಅದ ಅದು ನೀವು ಹೇಳ್ಬೋದು, ಅದು ಮಾಡ್ಬೋದು. ಕಮರ್ಷಿಯಲ್ ಅಲ್ಲದು. ಹೇಳಿದ್ದೀನಿ ನಿಮಗೆ, ಒಂಬಿಟ್ಟು 100 ಸಲ ಹೇಳ್ತಾ ಇದ್ದೀನಿ ಮಾತನ್ನು. 3,300 ಪರ್ ಕ್ವಿಂಟಲ್ ನೀವು ರೊಕ್ಕ ಪರ್ ಟನ್ ನೀವು ಕೊಟ್ಟರೆ 3,300 ರೂಪಾಯಿ ಪರ್ ಟನ್ ನೀವು ಕೊಟ್ಟರೆ ಖರ್ಚು ಬರ್ತದೆ 4,500ರಿಂದ 4,700 ತನಕ. 5,000 ಇಟ್ಕೊಡ್ರಿ, ಲಾಭ ಹೆಂಗಾಯ್ತು. ಇದು ನಮಗೆ ಎನ್ಕ್ವೈರಿ ಮಾಡಿಸಲ್ಲ ಇದನ್ನು. ಅದಕ್ಕೆ ನಾವು ಹೇಳ್ತಾ ಇರೋದು, ಕಬ್ಬ ಹಿಂಗಿದ್ದಾಗ ಉಳಿದ ಬೆಳೆಗಳ ಗತಿ ನಾವು ಬೆಂಬಲ ಬೆಲೆ ಕೊಟ್ಟಿವಿ, ನಾವು ಬೆಂಬಲ ಯಾರು ಕೊಳ್ಳವ್ರಿ. ನೀವು ಬೆಂಬಲ ಬೆಲೆ ಕೊಟ್ಟರೆ ಯಾವ ವ್ಯಾಪಾರಿಗೆ ಕೊಡ್ತಾರೆ ಹೇಳ್ರಿ? ಯಾವ ವ್ಯಾಪಾರಿಗೆ ಕೊಡ್ತಾರ? ಸಾಧ್ಯದನೇನ್ರಿ ಅವ್ರಿಗೆ? ಅವ್ರ ಮೇಲೆ ರಿಸ್ಟ್ರಿಕ್ಷನ್ ಹಾಕೋಕ್ಕೆ ಸಾಧ್ಯದನ? ಅವ್ರಿಗೆ ಶಿಕ್ಷೆ ಕೊಡೋಕ್ಕೆ ಸಾಧ್ಯನ? ಏನೂ ಇಲ್ಲಲ್ಲೇ. ಕಬ್ಬಿಗೆ ಮಾಡ್ತಾಯಿಲ್ಲ. ಕಬ್ಬಿಗೆ 15 ದಿವಸ ಬಿಲ್ ಕೊಡಬೇಕಂತದ. ಎಷ್ಟು ಫ್ಯಾಕ್ಟ್ರಿಗಳು ಕಬ್ಬು ಹೋಗಿ ಮುಟ್ಟಿದ 15 ದಿವಸ ಒಳಗೆ ಕೊಡ್ತಾ ಇದ್ದಾರಪ್ಪ ಈ ರೈತರ ಬಿಲ್ಲ.
ಅಲ್ಲಿ ಕಾಟದಾಗ ಅಂದ್ರೆ ತೂಕದೊಳಗೆ ಹೊಡಿತಾರೆ ಮಾಡ್ತಿರ್ತಾರೆ ಆರೋಪ ಹೊಡಿತಾವೆ ರೈತರು ಎಲ್ಲ. ಇಂಥ ಪ್ರಸಂಗದಲ್ಲ ರೈತ ಲಾಭ ಆಗುವಂಥ ನೀವು ಸಾಲ ಸೂಟ್ ಮಾಡಿ ಸಂತೋಷ ವಿಷಯ. ಅದು ಎಷ್ಟು ವರ್ಷ ಮಾಡೋರು ನೀವು ಸಾಲ ಸೂಟ್ ಪ್ರತಿ ವರ್ಷ ಮಾಡ್ಲಿಕ್ಕೆ ಸಾಧ್ಯದನ ಇಲ್ಲ. ಖಜಾನೆಗೆ ಲಾಸ್ ಆಗ್ತದೆ. ಖಜಾನೆಗೆ ಯಾರೋ ಹೊಡ್ಕೊಂಡು ಹೋಗಿಬಿಟ್ಟಿರ್ತಾರೆ. ಖಜಾನೆಗೆ ಬಂದು ಹಂಚಿರೋದು ಟ್ಯಾಕ್ಸ್ ಅಟ್ಟ ಬಂದು ಹಂಚಿರ್ತದೆ. ಅದಕ್ಕೆ ಟ್ಯಾಕ್ಸ್ ಹೆಚ್ಚು ಮಾಡಿಬಿಟ್ಟಾರೆ ಮೋದಿಯವರು. ಟ್ಯಾಕ್ಸ್ ಹೆಚ್ಚು ಮಾಡಿ ಇವತ್ತು 50 ಲಕ್ಷ ಕೋಟಿ ಗಂಟೆ ಟ್ಯಾಕ್ಸ್ ತೊಗೊಳ್ತಾರೆ ಆಲ್ ಓವರ್ ಇಂಡಿಯಾದಲ್ಲೇ. ಇಲ್ಲೂ ನೀವು ತೊಗೊಳ್ತೀರಿ. ಏನಿದ್ರು ನಮ್ಮ ಬಜೆಟ್ ಏನಪ್ಪ ಅಂದರೆ ಟ್ಯಾಕ್ಸ್ಗಳ ಮೇಲೆ ಮಾಡ್ತಾಯಿದ್ರಿ. ಅದಕ್ಕಾಗಿ ನಾವು ಇವತ್ತು ಚರ್ಚೆ ಮಾಡೋ ಮುಖ್ಯ ಏನಪ್ಪ ಅಂದ್ರೆ ಮತ್ತು ನಮ್ಮ ದೇಶದ ಅರ್ಥವ್ಯವಸ್ಥೆ ನಿಂತಿದ್ದು ಅಗ್ರಿಕಲ್ಚರ್ ಮೇಲೆ ಒಕ್ಕಲ್ತನ ಮೇಲೆ. ಅದ್ರ ಲಾಭ ಅಂತ ಬರುತ್ತೆ ನಾವೆಲ್ಲ ಅಂತೀವಿ ಆ ಮತ್ತು ಬೇರೆ ಹೌದು. ಆದರೆ ರೈತರಿಗೆ ಏನು ಲಾಭ ಆಗ್ಯದ ಏನೋ ಸೂಟ್ ಮಾಡಿದ್ವಿ ದೊಡ್ಡ ಉಪಕಾರ ಅಲ್ಲ, ಇದು ಉಪಕಾರನ ಅಲ್ಲ. ಅದಕ್ಕಿಂತ ಇಂಪಾರ್ಟೆಂಟ್ ಅಂದರೆ ಎಲ್ಲ ಕಡೆ ನೀರು ಮಾಡೋದು, ನೀರು ಕೊಡುವಂಥದ್ದು. ಜೊತೆಗೆ ಹಿಂದೊಮ್ಮೆ ಮೊರಾರ್ಜಿ ದೇಸಾಯಿ ಅವರಾಗಲಿ ಮತ್ತೊಬ್ಬರಲ್ಲಿ ಹೇಳಿದಂಥ ತಜ್ಞರು ಕೇಳಿ ಕಬ್ಬನ್ನು ಬ್ಯಾನ್ ಮಾಡಿಬಿಡುವಂಥದ್ದು. ಇದಂತ ನಿಮ್ಗೆ ಆಗೋದಿಲ್ಲ. ಯಾಕಪ್ಪ ಅಂತಂದ್ರೆ ಎಲ್ಲ ಕಬ್ಬಿನ ದೋಸ್ತರು ನಿಮ್ಮ ಜುಡಿ ಇದ್ದಾರೆ, ರಾಜಕಾರಣಿಗಳಿದ್ದಾರೆ, ನೀವು ಸುಧಾ ಇದ್ದೀರಿ. ಹೀಗಾಗಿ ಅದು ರೈತ ತಿಳಿದು ಬಿಡುವಂಥದ್ದು. ಆದರೆ ನೀವು ಮಾಡಲಿಕ್ಕೆ ಏನು ಸಾಧ್ಯದಪ್ಪ ಅಂತಂದ್ರೆ ಎಲ್ಲರಿಗೂ ನೀರು ಮಾಡೋಕ್ಕೆ ಸಾಧ್ಯದ, ನೀರಾವರಿ ಮಾಡೋಕ್ಕೆ ಸಾಧ್ಯದ. ಅದನ್ನು ಮಾಡಿಸ್ಬೇಕಾಗಿದೆ. ಈಗ ಮೊದಲನೇ ಆದ್ಯ ಕರ್ತವ್ಯ. ಇನ್ನು ಸಾಲ ಸಿಗಬಾರ್ದಾಗಿತ್ತಂದ್ರೆ ಮಾರ್ಕೆಟ್ ಅವ್ರು ಕೊಡಿಸ್ರಿ. ಕಡೆಗೆ ಅಟ್ಲೀಸ್ಟ್ ನಾವು ಬದುಕ್ತಾನೆ ಪಾಪ ಏನು ಮಾಡಿಕೊಂಡು ನನಗೇನು ಮನೆಗೆ ಎಷ್ಟು ಬೇಕಾಗ್ತು ಇಟ್ಕೊಳ್ತಾನೆ. ಉಳಿದು ಕಾಳ ಎಣ್ಣೆ ಕಾಳುಗಳು ಎಲ್ಲ ಮಾರ್ಕೊಳ್ತಾರೆ. ಯಾಕಂದ್ರೆ ನಾವು ಇವತ್ತು ನಿಮ್ಗೆ ಗೊತ್ತದ ಡಿ ಕೆ ಶಿ ಅವ್ರಿಗೆ ಗೊತ್ತದ ಪೂರ್ಣ ಪ್ರಮಾಣದಲ್ಲೇ 50-60% ನಾವು ಎಣ್ಣೆಯನ್ನು ಅಂದರೆ ತಿನ್ನುವ ಎಣ್ಣೆ ಎಡಿಬಲ್ ಆಯಿಲ್ ಅದನ್ನು ನಾವು ಹೊರದೇಶಗಳನ್ನು ತರಿಸ್ಕೊಳ್ತೀವಿ. 55-60%. ನಮ್ಮಲ್ಲಿ ಕುಸುಬಿ ಎಲ್ಲ ಕಬ್ಬು ತೆಗೆದು ಹಾಕಿಬಿಟ್ರಪ್ಪ ಅಂದರೆ ನೀವು ಕುಸುಬಿ ಬೆಳೀರಿ, ಹತ್ತಿ ಬೆಳೀರಿ, ಶೇಂಗಾ ಬೆಳೀರಿ, ಸನ್ಫ್ಲವರ್ ಬೆಳೀರಿ, ಏನು ಬೆಳೀತೀರಿ ಬೆಳೀರಿ, ಎಣ್ಣೆ ಪದಾರ್ಥ ಸಾಕಷ್ಟು ಆಗ್ತದೆ, ಸೊಯ್ಬಿ ಆಗ್ತದೆ, ಎಲ್ಲರೂ ಬದುಕ್ತಾರೆ. ಇಲ್ಲ ರೈತರು ಬದುಕ್ತಾನೆ. ಆ ರೈತಗೆ ಮಾರ್ಕೆಟ್ ಸಿಗುವಂಗೆ ಅನುಕೂಲ ಆದರೆ ಅನುಕೂಲ ಮಾಡಬೇಕು. ಅನುಕೂಲ ಅನ್ನೋದು ಪ್ರಶ್ನೆ ಇಲ್ಲ. ಪ್ರತಿಯೊಂದು ಹಳ್ಳಿಗೂ ಗೋಡಾವನ್ನು ಮಾಡುವಂಥ ಕೆಲಸ ಮಾಡಿದರೆ ಇಡೀ ಮಾರ್ಕೆಟ್ ಚೇಂಜ್ ಆಗ್ತದೆ, ರೈತ ಉದ್ಧಾರ ಆಗ್ತಾನೆ. ರೈತ ಸಾಲ ಕೇಳೋದಿಲ್ಲ, ರೈತ ಸಾಲ ಕೊಡ್ತಾನೆ. ಹಿಂಗೆ ಮಾಡುವಂಥ ವ್ಯವಸ್ಥೆ ಮಾಡಲಿಕ್ಕೆ ಸಾಧ್ಯ ಇದೆ. ರೈತ ಸಾಲ ಕೊಡುವಂಥ ವ್ಯವಸ್ಥೆ ನಿಮ್ಗೆ ತರಲಿಕ್ಕೆ ಸಾಧ್ಯ ಇದೆ. ಇದು ಒಂದು ಹೊಸ ವಿಚಾರ ಮಾಡಬೇಕಾಗಿದೆ. ಡಿ ಕೆ ಶಿವಕುಮಾರ್ ಅವರು ಈ ಹಿಂದೂ ಮಾಡಿದ್ವಿ ಸಾಕಷ್ಟು ಇಂಥ ಕಾರ್ಯಕ್ರಮಗಳನ್ನು. ಹಿಂದೆ ನಮ್ಮ ಮಾಜಿ ಸೇಮ್ ಅಂದರೆ ಸಿದ್ದರಾಮಯ್ಯ ಮುಂದಿದ್ದಾಗ ಮಾಡಿದ್ದದು ಅವ್ರಿಗೆ ಆಗಿಲ್ಲ. ನಿಮ್ಮಿಂದ ಆಗ್ತದೇನೋ. ಈಗೇನೋ ಎಲೆಕ್ಷನ್ ಬಂದದ, ಎಲೆಕ್ಷನ್ ಸಲುವಾಗಿ ನೀವು ಒಂದು 2 ಲಕ್ಷ ಏನಪ್ಪ ಅವ್ರಿಗೆ ಬಿಟ್ಟು ಕೊಡ್ತೀರಿ ಅಂತ ಅನ್ಕೊಳ್ಳೋನು ಇನ್ನು 2 ವರ್ಷದಾಗ. ಆದರೆ ಪ್ರತಿ ಸಲ ಕೊಡೋಕ್ಕೆ ಸಾಧ್ಯ ಇಲ್ಲ. ಪ್ರತಿ ಸಲ ಸಾಲ ಮನ್ನಾ ಮಾಡೋಕ್ಕೆ ಸಾಧ್ಯ ಇಲ್ಲ. ಈಗ ರಿಪೋರ್ಟ್ಸು ಇದ್ದಾವೆ. 2000 ತಿಳ್ಕೊಂಡು ಈಗ 2025 ತನಕ ಕಡಿಮೆ ಅಂದ್ರೆ ಒಂದು 60-70 ಲಕ್ಷ ಜನ ಸೂಸೈಡ್ ಮಾಡ್ಕೊಂಡ್ರೆ ರೈತರು. ನಮ್ಮ ಕರ್ನಾಟಕದಲ್ಲಿ 1000 ಜನ ಈ ಸಲ ಸೂಸೈಡ್ ಮಾಡ್ಕೊಳ್ಳೋರು. ಈ ಸಲ 1000 ಜನ ಸೂಸೈಡ್ ಮಾಡ್ಕೊಂಡಿದ್ದಾರೆ ಅಂತ ರಿಪೋರ್ಟ್ಸು ಬರ್ತಾ ಇದ್ದಾವೆ. ಅಂದ್ರೆ ಸೂಸೈಡ್ ಯಾಕೆ ಮಾಡ್ಕೊಂಡ್ರು ಇದನ್ನು ಸಹಿತ ವಿಚಾರ ಮಾಡ್ಬೇಕು. ಅವ್ರು ಬದುಕಕ್ಕೆ ಸಾಧ್ಯ ಇಲ್ಲ. ಸಾಲ ಮಾಡ್ಕೊಂಡಿರ್ತಾರೆ, ಸಾಲ ಮುಟ್ಸೋಕೆ ಆಗೋದಿಲ್ಲ. ಸಾಲಗಾರ ಬಂದು ಹೇಳಿ ಮುಂದೆ ಸಾಲವನ್ನು ಕೊಂಬಾಗ ಹಾಲು ಬೋನವನುಂಡು ಸಾಲಿಗರು ಬಂದು ಎಳೆವಾಗ ಕಿಬ್ಬದಿ ಕೀಲು ಮುರಿದಂತೆ ಸರ್ವಜ್ಞ. ಹಂಗಾಗಿ ಇವರೆಲ್ಲ ಆತ್ಮಹತ್ಯೆ ಮಾಡ್ಕೊಳ್ಳುವಂಥ ಪರಿಸ್ಥಿತಿ ಬಂದಿರ್ತಾರೆ. ಇವತ್ತು ಇದಕ್ಕೆ ಪರಿಹಾರ ಅವ್ರಿಗೆ ನೀರ ಮತ್ತು ಮಾರ್ಕೆಟ ಈ ದಿಶೆಯಲ್ಲಿ ಚಿಂತನೆ ಆಗಲಿ. ನೀವು ಸೂಟ್ ಮಾಡಿದ್ದು ಸಾಲ ಸೂಟ್ ಮಾಡೋಕ್ಕಿದ್ದು ಒಳ್ಳೆಯದನ್ನು ಹಿಂದೊಂದು 72,000 ಕೋಟಿ ರೂಪಾಯಿಗಳನ್ನು ರಾಷ್ಟ್ರ ಮಟ್ಟದಲ್ಲಿ ಸೋನಿಯಾ ಗಾಂಧಿಯವರು ವಿವಾಪ್ ಮಾಡಿದ್ದರು. ಅದಕ್ಕೆ ಸಾಕಷ್ಟು ನಮ್ಮ ಮೀಡಿಯಾ ಟೀಕೆ ಮಾಡಿತ್ತು. ಇವತ್ತು ಹೆಚ್ಚು ಕಡಿಮೆ 18-20 ಲಕ್ಷ ಕೋಟಿ ರೂಪಾಯಿ ರಿಟರ್ನ್ ಅಪ್ ಮಾಡ್ಯದ ಈ ಕಾರ್ಪೊರೇಟ್ ಸಲುವಾಗಿ. ಅದನ್ನ ಯಾರೂ ಮಾತಾಡುತ್ತೆ ಎಲ್ಲ ಯಾವ ಮೀಡಿಯಾದಲ್ಲಿ ಚರ್ಚೆ ಆಗ್ತಾಯಿಲ್ಲ. ಆ ಎಲ್ಲ ಹಿನ್ನೆಲೆಯಲ್ಲಿ ಇವತ್ತು ನಾವು ಡಿ ಕೆ ಶಿ ಅವ್ರಿಗೆ ಕೇಳ್ಕೊಳ್ಳೋದಿಷ್ಟ ಅವ್ರಿಗೆ ಸಾಲ ಮಾಡೋಕೆ ಹಚ್ಚಂತ ವ್ಯವಸ್ಥೆ ತೊಗೊಂಬರ್ರಿ. ಅದು ಸಾಧ್ಯ ಅದ ನಿಮ್ಮಿಂದ. ಈಗಂತೂ ಎಲೆಕ್ಷನ್ ಬರ್ಲಿಕ್ಕತ್ತದ 2 ಲಕ್ಷ ತನಕ ನೀವು ಸೂಟ್ ಮಾಡ್ತಾಯಿದ್ರಿ, ಸಂತೋಷ, ವೆಲ್ಕಮ್ ಇಟ್. ಆದ್ರೆ ಅದೇ ಕಾಲಕ್ಕೆ ಅವ್ರು ಸಾಲನ ಮಾಡೋಂಥ ವ್ಯವಸ್ಥೆ ಇರಬೇಕಾದ್ರೆ ನೀರು ಕೊಡ್ರಿ, ಮಾರ್ಕೆಟ್ ಕೊಡ್ರಿ. ಸಾಧ್ಯತೆ ನೀರು ಮಾರ್ಕೆಟ್ ಕೊಟ್ಟರೆ ಸಾಲ ಮಾಡಲಾರ ರೈತ. ಇದು ಶತಸಿದ್ಧ ಅಂತ ನಮ್ಮ ವಾದ. ನಿಮ್ಮ ವಾದ ಏನ್ರಿ? ನಿಮಗೆ ಸರಿ ಅನಿಸೋದು ಇಲ್ಲೋ? ಸರಿ ಅನ್ರಿ, ಕೆಟ್ಟ ತಪ್ಪನ್ರಿ, ಟೀಕೆ ಮಾಡಿರಿ. ಅದೇ ಕಾಲಕ್ಕೆ ಒಳ್ಳೇದಿದ್ದರೆ ಸ್ವೀಕಾರ ಮಾಡಿರಿ ಅಂತ ಹೇಳ್ತಾ ಇದು ನಿಮ್ಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ತಿಳಿಸ್ಬೇಡ್ರಿ. 16 ನ್ಯೂಸ್ ಅರ್ಥ ತಿಳಿಸ್ತಾರೆ. ನಮ್ಮದು ಸತ್ಯದ ಕೈಗನ್ನಡಿ. ವಂದನೆಗಳು.